27ನೇ ತಾರೀಕು ಶನಿವಾರ ನಾಡಪ್ರಭು ಕೆಂಪೇಗೌಡರವರ ಜಯಂತ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಬೇಕು ಅಂತೇಳಿ ತಾಲೂಕಿನ ಮುಖಂಡರು ಪ್ರಮುಖರುಗಳೆಲ್ಲ ತೀರ್ಮಾನ ಮಾಡಿದೆ. ಅದರಿಂದ 27ನೇ ತಾರೀಕು 517ನೇ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಅದರಿಂದ ನಾವೆಲ್ಲ ದಯಮಾಡಿ ತಾಲೂಕಿನ ಸಮಸ್ತ ಜನ, ಬರೀ ಒಂದು ಸಮಾಜ ಅಲ್ಲ, ಎಲ್ಲ ಸಮಾಜಕ್ಕೂ ಇಡೀ ಬೆಂಗಳೂರನ್ನು ಕಟ್ಟಿದಂಥ ಗೌಡರು ಕೆಂಪೇಗೌಡರು, ನಾಡಪ್ರಭು ಕೆಂಪೇಗೌಡರು ಬೆಂಗಳೂರಿಗೆ ಒಂದೊಂದು ಬೀದಿಗೆ ಒಂದೊಂದು ಹೆಸರಿಟ್ಟು ಒಳ್ಳೆಯ ಅಭಿವೃದ್ಧಿ ಮಾಡಿ, ಆಗಿನ ಕಾಲಕ್ಕೆ ಪ್ಲಾನ್ ಪ್ರಕಾರ ಬೆಂಗಳೂರನ್ನು ಮಾಡಿ 4 ಮೂಲೆ ಏನು ಒಂದು ಬಾರ್ಡ್ರನ್ನ ಮಾಡಿದ್ರು. ಈಗ ಬಾರ್ಡ್ರ್ ದಾಟಿ 10 ಕಿಲೋಮೀಟ್ರ್ ಆಚೆಗೆ ಬಂದುಬಿಟ್ಟಿದೆ ಬೆಂಗಳೂರು. ಅಂತಹ ಮಹಾನಗರವನ್ನು ಕಟ್ಟಿದ ಕೆಂಪೇಗೌಡರ ಜಯಂತಿಯನ್ನು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ನಾವು ಆಚರಣಾ ಸಮಿತಿ ವತಿಯಿಂದ ಅದ್ಧೂರಿಯಾಗಿ ಆಚರಣೆ ಮಾಡ್ತಾಯಿದ್ದೀವಿ. ಆ ಕೆಂಪೇಗೌಡ ಜಯಂತಿಯಲ್ಲಿ ನಾವು ಏನು ಪ್ರತಿ ವರ್ಷದಂತೆ ಈ ಹಾಸ್ಪಿಟ್ಲ್ ಸರ್ಕಲ್ಲಿಂದ ದೊಡ್ಡಬಳ್ಳಾಪುರದ ಪ್ರಮುಖ ಬೀದಿಗಳಲ್ಲಿ ಡೊಳ್ಳು ಕುಣಿತದ ಮುಖಾಂತರ ಭವ್ಯವಾದ ಮೆರವಣಿಗೆ ಎಲ್ಲ ಸಮಾಜದ ಜನಗಳು ಮತ್ತು ಬಂಧುಗಳು ಮತ್ತು ಎಲ್ಲ ಅಭಿಮಾನಿಗಳ ಜೊತೆ ಒಂದು ಮೆರವಣಿಗೆಯನ್ನು ಮಾಡಿಕೊಂಡು ತಹಶೀಲ್ದಾರ್ ಆಫೀಸಲ್ಲಿ ಕೆಂಪೇಗೌಡರ ಫೋಟೋಗೆ ಪೂಜೆ ಸಲ್ಲಿಸಿ ರಾಮೇಗೌಡ ಸರ್ಕಲ್ಗೆ ಹೋಗಿ ಮತ್ತೆ ಒಕ್ಕಲಿಗರ ಸಂಘಕ್ಕೆ ಬಂದು ಅಲ್ಲಿ ವೇದಿಕೆ ಕಾರ್ಯಕ್ರಮ ಮಾಡ್ತೀವಿ. ವೇದಿಕೆ ಕಾರ್ಯಕ್ರಮದಲ್ಲಿ ಈ ಸಮಾಜದ ಏನು ವಿದ್ಯಾರ್ಥಿಗಳು SLC ಮತ್ತು PUC 90% ಮೇಲೆ ಪಡೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ಅದೇ ರೀತಿ ಪ್ರಗತಿಪರ ರೈತರಿಗೆ ಸನ್ಮಾನ ಮಾಡ್ತಕ್ಕಂಥ ಕೆಲಸ ಕೂಡ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಸ್ವಾಮಿಗಳು ಗಣ್ಯರೆಲ್ಲ ಬರಬೇಕಾಯಿತು. ಎಲ್ಲ ಕಡೆ ಕಾರ್ಯಕ್ರಮ ಇರೋದ್ರಿಂದ, ಪ್ರತಿ ತಾಲೂಕಲ್ಲಿ ಕಾರ್ಯಕ್ರಮ ಇರೋದ್ರಿಂದ ನಾವು ಇಲ್ಲಿನ ಮುಖಂಡರು, ಮಾಜಿ ಶಾಸಕರು ಕೃಷ್ಣಪ್ಪನವರು, ಹಾಲಿ ಶಾಸಕರು ಧೀರೇಜ್ ಮುನ್ರಾಜವರು, ವೆಂಕಟರಮಣಯ್ಯನವರು, ಮುನೇಗೌಡರು, ಇನ್ನೂ ಅನೇಕ ಮುಖಂಡರು, ನಮ್ಮ PLD ಬ್ಯಾಂಕ್ ಅಧ್ಯಕ್ಷರು, ತಾಲೂಕು ಸೊಸೈಟಿ ಅಧ್ಯಕ್ಷರು, ಆಮೇಲೆ ಎಲ್ಲ ಪಕ್ಷದ ಅಧ್ಯಕ್ಷರುಗಳು, ಏನು JDS, BJP, ಕಾಂಗ್ರೆಸ್ನ ಪಕ್ಷದ ಅಧ್ಯಕ್ಷರುಗಳು, ಅಭಿಮಾನಿಗಳು ಎಲ್ಲರೂ ಸೇರಿ ಈ ಕಾರ್ಯಕ್ರಮನ ಅದ್ಧೂರಿಯಾಗಿ ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದರಿಂದ ಸಮಸ್ತ ತಾಲೂಕಿನ ಜನತೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮ ಆದಮೇಲೆ ಊಟದ ವ್ಯವಸ್ಥೆನೂ ಕೂಡ ಮಾಡಿದ್ದೀವಿ. ಪ್ರತಿ ವರ್ಷ ಅನೇಕ ಯುವ ಮುಖಂಡರುಗಳು ನಾನು ಅಡುಗೆ ಮಾಡಿಸ್ತೀನಿ, ನಾವು ಊಟ ಮಾಡಿಸ್ತೀವಿ ಅಂತ 2-3 ಪೈಪೋಟಿ ಮೇಲೆ ಬರ್ತಾವ್ರೆ. ಆದರೆ ನಾವು ಒಂದು ತೀರ್ಮಾನ ಮಾಡಿ ಒಂದಷ್ಟು ಜನಕ್ಕೆ ಇದು ಮಾಡಿದ್ದೀವಿ. ಈ ಸಲ ಸ್ಕಾಲರ್ಶಿಪ್ ಕೊಡೋದಕ್ಕೂ ಅಷ್ಟೇ ಒಂದು 5-6 ಜನ ಹುಡುಗರು ಸ್ಕಾಲರ್ಶಿಪ್ಪು ನಾವೇ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅದರಿಂದ ಒಂದು 200 ಜನ ಆಗ್ಬೋದು ವಿದ್ಯಾರ್ಥಿಗಳು PUC SLCಯಿಂದ. ಅವ್ರಿಗೆ 2,000 ಅಂದರೆ ಒಂದು 4 ಲಕ್ಷ ಅದಾಗುತ್ತೆ. ಆ ಥರ ಎಲ್ಲರೂ ಸೇರಿ ಒಟ್ಟಾಗಿ ಕಾರ್ಯಕ್ರಮ ಮಾಡ್ತಿದ್ದೀವಿ. ಅದರಿಂದ ನಿಮ್ಮಲ್ಲಿ ಪ್ರಾರ್ಥನೆ ಮಾಡೋದು, ನೀವೆಲ್ಲ ಸ್ವಲ್ಪ ಎಲ್ಲ ಕಡೆ ಪ್ರಚಾರ ಮಾಡಿ ಈ ಕಾರ್ಯಕ್ರಮಕ್ಕೆ ಜನ ಬರುವಂಥ ರೀತಿ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.